ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚಂದನ. ನಾನು ವಿಜಯ್ ನೇತ್ರಾಲಯ ಐ ಹಾಸ್ಪಿಟಲ್ ನಾಗರಬಾವಿಯಲ್ಲಿ ರೆಟಿನಾ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಸುಮಾರು ಕ್ವೇರೀಸ್ ಬಂದಿದ್ದು ಬರಾಜ್ ಲೇಸರ್ ಬಗ್ಗೆ. ಸೋಷಿಯಲ್ ಮೀಡಿಯಾ ಪೇಜ್ ಮತ್ತು ನಮ್ಮ ಹಾಸ್ಪಿಟಲ್ ವೆಬ್ಸೈಟಲ್ಲಿ ಸುಮಾರು ಜನ ಮೆಸೇಜಸ್ ಕಳಿಸಿದ್ರು, ಬರಾಜ್ ಲೇಸರ್ ಅಂದರೆ ಏನು ಅನ್ನೋದ್ರ ಬಗ್ಗೆ. ಸೊ ಇವತ್ತು ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಬರಾಜ್ ಲೇಸರ್ ಅಂದರೆ ರೆಟಿನಾಗೆ ಮಾಡೋ ಲೇಸರು. ಸೊ ಕಣ್ಣಲ್ಲಿ ಸುಮಾರು ಥರದ ಲೇಸರ್ಸ್ ಇದ್ದಾವೆ. ಸೊ ನೀವು ಕಾಮನ್ ಆಗಿ ಲಾಸಿಕ್ ಸರ್ಜರಿ ಬಗ್ಗೆ ಎಲ್ಲ ಕೇಳಿರ್ತೀರ. ಸೊ ಇದು ಬರಾಜ್ ಲೇಸರ್ ಅಂದರೆ ನರಕ್ಕೆ ಮಾಡೋದು. ಸೊ ಲಾಸಿಕ್ ಸರ್ಜರಿ ಅಂದರೆ ಯೂಶ್ವಲಿ ಇಲ್ಲಿ ಕರಿಗುಡ್ಡೆಗೆ ಮಾಡೋ ಅಂಥ ಲೇಸರು. ಸೊ ಬಟ್ ಈಗ ನಾನು ಹೇಳ್ತಾ ಇರೋದು ಬರಾಜ್. ಸೊ ಇದು ಕಣ್ಣಿನ ನರಭಾಗ, ಇಲ್ಲಿ ನಿಮಗೆ ರೆಡ್ಡಿಶ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಭಾಗದಲ್ಲಿ ಮಾಡೋದು ಬರಾಜ್ ಲೇಸರ್ ಅನ್ನೋದು. ಅದು ಯಾವ್ಯಾವ ಕಂಡೀಷನ್ಸಲ್ಲಿ ಯಾರ್ಯಾರ ಪೇಷಂಟ್ಸ್ಗೆ ಅದು ಮಾಡ್ತಾರೆ ಅಂತಂದರೆ, ನಾವು ರೊಟೀನಾಗೆ ಮೈನಸ್ ನಂಬರ್ ಇರೋ ಪೇಷಂಟ್ಸ್ ಆಗಲಿ, ಇಲ್ಲಾಂದರೆ ಲಾಸಿಕ್ ಸರ್ಜರಿ ಯಾರ್ಯಾರು ಮಾಡಿಸ್ಕೊತಿದ್ದಾರೆ ಅವರಲ್ಲಿ ನಾವು ರೊಟೀನಾಗೆ ಚೆಕ್ ಮಾಡ್ತೀವಿ. ಸೊ ವಿ ರೆಕಮೆಂಡ್ ಅಟ್ಲೀಸ್ಟ್ ಇಯರ್ಗೆ ಒಂದು ಸತಿ ಆದರೂ ಬಂದು ಕಣ್ಣಿನ ನರಭಾಗನ ಚೆಕ್ ಮಾಡಿಸ್ಕೊಬೇಕಂತ. ಸೊ ಮೈನಸ್ ನಂಬರ್ ಇರೋರಲ್ಲಿ ಯೂಶಲಿ ಏನಾಗುತ್ತೆ ಅಂತಂದರೆ, ಕಣ್ಣದು ಆಕ್ಸಿಯಲ್ ಲೆಂತ್ ಅಂತ ಏನು ಹೇಳ್ತೀವಿ, ಲೆಂತು ಉದ್ದ ಇರುತ್ತೆ. ಆದರೆ ನರಭಾಗ ಆವಾಗ ಅದು ಲೆಂತ್ಗೆ ಸ್ಟ್ರೆಚ್ ಆಗಿರುತ್ತೆ. ಸೊ ಆ ಸ್ಟ್ರೆಚ್ ಆಗಿರೋ ಸಮಯದಲ್ಲಿ ಎಲ್ಲೆಲ್ಲಿ ಸ್ಟ್ರೆಚ್ ಆಗಿರುತ್ತೆ ಅಲ್ಲಿ ವೀಕ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ನಾವು ಲ್ಯಾಟಿಸ್ ಅಂತ ಕರಿತೀವಿ. ಸೊ ಅಂಥ ಸಮಯದಲ್ಲಿ ಅದು ಫ್ಯೂಚರಲ್ಲಿ ಏನಾದರೂ ಅವರಿಗೇನಾದರೂ ಏಟು ಬಿದ್ದಾಗೋ, ಇಲ್ಲಾಂದರೆ ಏನೋ ಹೆಡ್ ಇಂಜುರಿನೋ ಆಕ್ಸಿಡೆಂಟ್ ಎಲ್ಲ ಏನಾದರೂ ಆದಾಗ ಆ ಪಾಯಿಂಟ್ಸಲ್ಲಿ ಟೇರ್ ಆಗಿ ನೀರು ಸೇರಿಕೊಂಡು ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗೋ ಹೈ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಫ್ಯೂಚರಲ್ಲಿ ಬ್ಲೈಂಡ್ನೆಸ್, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ಅದು ಬ್ಲೈಂಡ್ನೆಸ್ ಕಾಸ್ ಮಾಡುತ್ತೆ. ಸೊ ಅಂಥ ಕಾಂಪ್ಲಿಕೇಶನ್ ಆಗಬಾರ್ದು ಅಂತ ಪ್ರೊಫೈಲಾಕ್ಟಿಕಲಿ ಅಂದರೆ ಮುನ್ನೆಚ್ಚರಿಕೆಯಿಂದ ಈ ಬರಾಜ್ ಲೇಸರ್ ಅನ್ನೋದನ್ನು ಮಾಡ್ತೀವಿ. ಮತ್ತು ಈ ಲಾಸಿಕ್ ಸರ್ಜರಿ ಮಾಡಿಸ್ಕೋತಾರಲ್ಲ, ಅಂಥವರಲ್ಲಿ ಸರ್ಜರಿ ಮಾಡಬೇಕಾದ್ರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಕೂಡ ಈ ಲ್ಯಾಟಿಸ್ ಇಲ್ಲಾಂದರೆ ರೆಟಿನಲ್ ಹೋಲ್ ಅಂದರೆ ತೂತು ಅದಾಗಲಿ, ಇಲ್ಲ ರೆಟಿನಲ್ ಟೇರ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ರೆಟಿನಲ್ ಡಿಟ್ಯಾಚ್ಮೆಂಟ್ಗೆ ಹೋಗುತ್ತೆ. ಸೊ ಅಂಥ ಸಂದರ್ಭಗಳಿಗೆ ಕೂಡ ಲಾಸಿಕ್ ಪೇಷಂಟ್ಸ್ ಎಲ್ಲ ಪೇಷಂಟ್ಸ್ಗೂ ನಾವು ರೆಟಿನಾನ ಚೆನ್ನಾಗಿ ನೋಡಿ ಏನಾದರೂ ಕುಂದುಕೊರತೆಗಳಿದ್ದರೆ ಅದಕ್ಕೆ ಎಲ್ಲ ಬರಾಜ್ ಲೇಸರ್ ಮಾಡ್ತೀವಿ. ಸೊ ಯಾರೇ ಇರಲಿ, ಅದು ಈವನ್ ಲ್ಯಾಟಿಸ್ ಡಿಜನ್ರೇಷನ್ ಅನ್ನೋದು ಈವನ್ ಮೈನಸ್ ನಂಬರ್ ಇಲ್ದಿರನೂ ಇರ್ಬೋದು. ಈವನ್ ನಾರ್ಮಲ್ ಪಾಪ್ಯುಲೇಷನಲ್ಲಿ ಕೂಡ ಲ್ಯಾಟಿಸ್ ಡಿಜನ್ರೇಷನ್ ಇರಬಹುದು. ಸೊ ಅದರಿಂದ ಯಾರೇ ಆಗಲಿ, ಸೊ ವರ್ಷಕ್ಕೆ ಒಮ್ಮೆ ರೆಟಿನಾ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ರೆಟಿನಲ್ ಹೋಲ್ ಇಲ್ಲ ಟೇರ್ ಇರುವಂಥ ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಏನಿರಬಹುದು. ಸೊ ಅವರಿಗೆ ಫ್ಲೋಟರ್ಸ್ ಅಂತ ಬರುತ್ತೆ. ಫ್ಲೋಟರ್ಸ್ ಅಂದರೆ ಕಣ್ಣಲ್ಲಿ ಏನೋ ಓಡಾಡ್ದಂಗೆ. ಅಂಥವರು ಒಂದ್ಸತಿ ಬಂದು ನರನ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಕಣ್ಣಲ್ಲಿ ಮಿಂಚ್ ಥರ ಬರೋದು, ಅದು ರಿಪೀಟೆಡ್ ಆಗಿ ಬರ್ತಿದೆ ಅನ್ನೋರು ಕಣ್ಣು ಬಂದು ನರನ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಸೊ ಆ ಥರ ಏನಾದರೂ ತೊಂದರೆ ಇದ್ದಲ್ಲಿ ಅವರಿಗೆಲ್ಲ ಬರಾಜ್ ಲೇಸರ್ ಮಾಡಿದ್ರೆ ಸೊ ಫ್ಯೂಚರಲ್ಲಿ ಅದು ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗೋ ಕಾಂಪ್ಲಿಕೇಶನ್ನ ಅವಾಯ್ಡ್ ಮಾಡ್ಬೋದು. ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಅಂತ ಯೂಶ್ವಲಿ ಏನೂ ಇರೋದಿಲ್ಲ. ನಾವು ಯೂಶ್ವಲಿ ಮಾನಿಟರ್ ಮಾಡ್ತೀವಿ, ಕಣ್ಣಲ್ಲಿ ಪ್ರೆಷರ್ ಏನಾದರೂ ಜಾಸ್ತಿ ಆಗ್ಬೋದು, ಇಲ್ಲ ಮೈಲ್ಡಾಗೆ ಹೆಡ್ಏಕ್, ಇಲ್ಲ ಕಣ್ಣಲ್ಲಿ ಏನಾದರೂ ಬ್ಲರ್ನೆಸ್ ಬರ್ಬೋದು. ಬಟ್ ಅದೆಲ್ಲ ವಿತಿನ್ ಫ್ಯೂ ಮಿನಿಟ್ಸ್ ಎಲ್ಲ ರಿವರ್ಸಿಬಲ್ ಇರುತ್ತೆ. ಸೊ ನಾವು ಅದಾದಮೇಲೆ ಕಣ್ಣಿಗೆ ಡ್ರಾಪ್ಸ್ ಕೊಟ್ಟಿರ್ತೀವಿ. ಸೊ ಅದನ್ನು ಹಾಕ್ಕೊಂಡ್ರೆ ವಿತಿನ್ ಫ್ಯೂ ಡೇಸಲ್ಲಿ ಏನೋ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಇರಲ್ಲ. ಇದು OPD ಪ್ರೊಸೀಜರ್ ಆಗಿರೋದ್ರಿಂದ ಅಡ್ಮಿಷನ್ ಏನೂ ಬೇಕಾಗಲ್ಲ. ಸೊ ಜಸ್ಟು ನೀವು ಹೇಗೆ ಕಣ್ಣು ತೋರಿಸ್ಕೊಳ್ಳೋಕ್ಕೆ ಬಂದಂಗೆ ಈ ಪ್ರೊಸೀಜರ್ ಮಾಡಿಸ್ಕೊಂಡು ಮನೆಗೆ ಹೋಗಬಹುದು.